ಚಾನಲ್ ಎಲ್ಲರೂ ಹೇಗಿದ್ದೀರಾ? ಹಾಯ್ ಒಬ್ಬರು ಚೆನ್ನಾಗಿದ್ರು ಅಂತ ತಿಳ್ಕೊತೀನಿ. ನಾನು ಕೂಡ ಓಕೆ ಆಗಿದ್ದೀನಿ ಇವತ್ತು. ಸೊ ಇವತ್ತು ಬಂದು ಸಂಡೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಆಲ್ರೆಡಿ 8:30 ಆಗಿದೆ. ಸೊ ಬೇಗನೆ ಎದ್ದೆ. 7 o'clockಗೆಲ್ಲ 6:50ಗೆಲ್ಲ ಎಚ್ಚರ ಆಯಿತು ಅಂತಲೇ ಹೇಳ್ಬೋದು. ಬಟ್ 7 o'clockಗೆ ಎದ್ದು ಮೇಲೆ ರೆಸ್ಟ್ ಮಾಡ್ತಾ ಇದೆ. ನೋಡಿ, ಸಂಡೇ ನಿಮ್ಮದಿಯಾಗಿ ನಿಂತ್ಕೊಂಡು ತುಂಬ ಒಂದು 8 o'clock ತನಕ ನಿದ್ದೆ ಮಾಡೋಣ ಅಂತ ಹೇಳಿದ್ರೆ ಬೇಗ ಎಚ್ಚರ ಆಗಿಬಿಡುತ್ತೆ ಸಂಡೇನೂ ಕೂಡ. ಸೊ ಮೇಲೆ ಇದ್ದು ಇವಾಗ ಬಂದೆ ಕೆಳಗಡೆ. ಸೊ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಮಾಡೋದಕ್ಕೂ ಮೂಡಿಲ್ಲ, ಬೇಗನೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇವಾಗೆಲ್ಲ ರೆಡಿ ಮಾಡ್ಕೊಳ್ಳೋಕೆ ಕುತ್ಕೊಂಡಿದ್ದೀನಿ. ಹಾಗೆಯೇ ನೆನ್ನೆಲ್ಲ ಶಾಪಿಂಗೆಲ್ಲ ಮುಗಿಸ್ಕೊಂಡು ಬಂದು ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಸೊ ಹಾಗೆ ಬಾಡಿ ಎಲ್ಲ ಪೇಯ್ನ್ ಬಂದು ಮತ್ತೆ ರಾತ್ರಿಯೆಲ್ಲ ಟ್ಯಾಬ್ಲೆಟ್ ತೊಗೊಂಡು ಮಲಗಿದ್ದೆ. ಬಟ್ ಆದರೆ ಇವತ್ತಿನ ಥರ ಟಯರ್ಡ್ ಫೀಲ್ ಆಗಿ ಸ್ವಲ್ಪ ಗಂಟಲು ಕಿಚಿ ಅಂತ ಇದೆ. ಏನು ಮಾಡೋದಕ್ಕೂ ಮೂಡಿಲ್ಲ. ನಿಮ್ಮದೇ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಿದ್ರೆ ಸಾಕು ಒಂಥರ ಇದೆ. ಅದಕ್ಕೆ ಒಂದು ಗ್ಲಾಸ್ ಫಸ್ಟ್ ಬಿಸಿನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ನೋಡೋಣ ಗಂಟಲು ಸ್ವಲ್ಪ ಸಮಾಧಾನ ಆಗುತ್ತಾ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ಬನ್ನಿ, ಇವತ್ತಿನ ಡೇ ಹೇಗೆ ಹೋಗುತ್ತೆ, ಏನೇನು ಪ್ಲ್ಯಾನ್ಸ್ ಇದೆ, ಏನು ಇರ್ತಾ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ಲ್ಯಾನ್ಸ್ ಅಂತ ಏನೂ ಇಲ್ಲ, ಅಂದ್ಕೊಂಡಿದ್ದೀನಿ ಬಟ್ ಕನ್ಫರ್ಮಾಗಿ ಗೊತ್ತಿಲ್ಲ ಅದೇನು ಅಂತ ಹೇಳ್ತೀನಿ. ಅದೇ ಹೋಗಬೇಕು. ನಾನು ಹೆಂಗಿರ್ತೀನಿ ಅದ್ರ ಮೇಲೆ ಡಿಪೆಂಡು. ನನಗಿವತ್ತು ಹೋಗಬೇಕು ಅಂತ ಅನಿಸಿದ್ರೆ ಹೋಗ್ತೀನಿ, ಇಲ್ಲ ಖಂಡಿತ ಯಾಕೋ ಮೂಡಿಲ್ಲ. ಫುಲ್ ಟಯರ್ಡ್ ಫೀಲ್ ಆಗ್ತಾಯಿದೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ತಿಂಡಿ ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಎನರ್ಜಿ ಬಂದರೆ ಹೋಗ್ಬೋದು. ಸೊ ಇಲ್ಲಿಗೆ ಅಂತ ಹೋದರೆ ಖಂಡಿತ ಈ ಬ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಸೊ ಕೀಪ್ ವಾಚಿಂಗ್. ಬನ್ನಿ, ಉಪ್ಪಿಟ್ಟು ಮಾಡೋ ರೆಸಿಪಿ ಏನು ನಿಮ್ಮ ಜೊತೆ ಶೇರ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೋತೀನಿ. ಆ್ಯಸ್ ಯೂಶಲ್ ಗೊತ್ತಿರುತ್ತೆ ಎಲ್ಲರಿಗೂ ಕೂಡ. ಉಪ್ಪಿಟ್ಟು ಯಾರೂ ಗೊತ್ತಿಲ್ಲ ಅನ್ನೋಂಗಿಲ್ಲ ಅನಿಸುತ್ತೆ. ಬ್ಯಾಚುಲರ್ಸ್ಗೂ ಕೂಡ ಉಪ್ಪಿಟ್ಟು ಗೊತ್ತಿರುತ್ತಲ್ವ. ಸೊ ಅದಕ್ಕೇ ಹೀಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ಡೇ ಹೇಗೆ ಹೋಗುತ್ತೆ ನೋಡೋಣ. ಹಾಗೆ ಸ್ವಲ್ಪ ಅಮ್ಮನ ಮನೆಗೂ ಕೂಡ ಬೇರೆ ಹೋಗ್ಬೇಕು ಇವತ್ತು. ಆಮೇಲೆ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಹೋಗ್ತೀನಿ. ನೆನೆ ನನ್ನ ತಂಗಿನೂ ಕೂಡ ಬಂದಿದ್ಲು. ನೆನೆ ಸಿಟಿಯಿಂದ ಬಂದು ಅಲ್ಲಿಗೆ ಹೋಗಿದ್ದೆ ಡಿನ್ನರ್ಗೆ. ಅಲ್ಲೇ ಊಟ ಮಾಡ್ಕೊಂಡು ಬಂದೆ. ಆ ಬ್ಲಾಗಲ್ಲೇನು ಶೂಟ್ ಮಾಡಲ್ಲ, ಇಲ್ಲೇ ಎಲ್ಲ ಏನೇನು ಶಾಪ್ ಮಾಡಿದ್ರೆ ತೋರಿಸ್ಬಿಟ್ಟು ಎಂಡ್ ಮಾಡಿದ್ದೆ ಅಲ್ವಾ. ಇನ್ನು ಅದೇ ರೀತಿ ಶೂಟ್ ಮಾಡಲಿಲ್ಲ. ನೆನೆ ಅಲ್ಲೇ ಸ್ಟೇ ಆಗು ಅಂತ ಹೇಳ್ತಾಯಿದ್ರು. ಬಟ್ ಬೇಡ, ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಸೊ ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೂ ಕೂಡ ಹೋಗಬೇಕು. ಸೊ ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ. ಪಪ್ಪು ಮುಂದೆ ಬಂದು ಮಗ ತೋರಿಸು ವಿಡಿಯೋಗೆ. ಇಬ್ಬವ್ವ ದೀಪ ಬಿಡು, ಇಲ್ಲಿ ಬೈಲಿ. ಇಲ್ಲಿ ಯಾರು ನೋಡಲಿ ಫೋನಲ್ಲಿ? ಅಲ್ಲಿ ಫೋನ್ ಬಂತು. ಅಲ್ಲಿ ನಾವು ಕುಂಕುಮ ಇತ್ತವಲ್ಲಿ. ಅವು ಯಾರಿದು ಬಂದಿರೋದು? ಎಣ್ಣೆಯಿಂದ ಹೆಂಗೆ ಓಡಾಡ್ಕೊಂಡು ಚಿಕ್ಕಿ ಅಂತ. ಅವು ಯಾರಿವರು ಬಂದಿರೋದು? ಹಂಗಂದ್ರೆ ಕುಂಕುಮ ಇಕ್ಕಣ ಬೈಲಿ. ಇಲ್ಲಿ ಬೈಲಿ, ನನ್ನ ಹತ್ರ ಬೈಲಿ. ಇವ್ರು ಯಾರು ಹೇಳ್ಬಿಡೋರು? ಅವ್ರು ಯಾರು ನಮ್ಮ ಮನೆಗೆ ಬಂದಿರೋದು? ಚಿಕ್ಕಿ ಅಂದ್ಬಿಡು. ಮುದ್ದು ನೀನು ಹೋಗ್ಬೇಡ ದೇವ್ರ ಮನೆ ಒಳಗಡೆ. ಕುಂಕುಮ ಇಕ್ತೀನಿ ಅಂತ ಬೇಡ, ಹೊಡಿತೀನಿ. ನಿಶು ಹೋಗು, ಅಭಿಗೆ ಫೋನ್ ಮಾಡ್ತೀನಿ. ಹೋಗು ಫೋನ್ ಮಾಡ್ತೀನಿ, ಹೋಗು. ಅಯ್ಯಪ್ಪ, ಒಳಗೆ ಕೊತ್ತಿ ಐತೆ, ಕೊತ್ತಿ. ಸುಟ್ಟ ಹೊಡಿತೀನಿ, ಸುಟ್ಟ. ಅಲ್ಲಿ ನೋಡಲಿ ಹೊಡಿತಾರೆ ಅವ್ರು. ಬಂದು ಬೈಲಿ ತೋರಿಸ್ತೀನಿ. ಇಲ್ಲಿ ಯಾರವರು ಹೇಳ್ಬಿಡವ? ಚಿಕ್ಕಿ ಹೋಗ್ಲಿ ಬಿಡು ಮನೆಗೆ. ಬೇಡ ಹೋಗ್ಲಿ ಬಿಡು. ನಿಶು ನಮ್ಮೂರಿಗೆ ಬರ್ತೀಯ ನಿಶು? ನೀನು ನಿಶು ನಿಶು ನಮ್ಮ ಮನೆಗೆ ಬರ್ತೀಯಾ? ಏನು ಮಾತಾಡೋ ನಿಶು? ಚಿಕ್ಕಿ ಹೋಗ್ಲಿ ಬಿಡು ಮನೆಗೆ. ಹೋಗ್ಲಿ ಬಿಡವ. ಸಾಕು ಫ್ರೆಂಡ್ಸ್. ಇವಾಗ ಟೈಮ್ ಬಂದು 10:30 ಆಯಿತಾ? ಎಷ್ಟು ಟೈಮು? 10:38 ಆಯಿತು. ಸೊ ಬಂದಿದ್ದಾರೆ ಅಂದ್ಬಿಟ್ಟು ಕಾಫಿ ನಾನು ಕುಡಿತಾ ಇದ್ದೀನಿ. ಯಾಕೋ ಗಂಟ್ಲೆಲ್ಲ ನೋವ್ತಾ ಇತ್ತಲ್ವ, ಅದಕ್ಕೆ ಒಂದು ಕಾಫಿ ಇರಲಿ ಅಂತ ಹೇಳ್ಬಿಟ್ಟು. ಪಾಪ ಸೈಡ್ ಹೋಗೋ ನೀನು, ಹಿಂಗೆ ಬ್ಯಾಕ್ ತಿರ್ಕೊಂಡು ಈ ಕಡೆ ಹಿಂಗೆ ಕುತ್ಕೋತಾರ ಅಂತ ಹೇಳ್ಬಿಟ್ಟು ಕುಡಿತಾ ಇದ್ದೀನಿ ನಾನು ಕೂಡ ಕಾಫಿನ. ಹಾಗೆ ಸ್ವಲ್ಪ ಇವತ್ತು ಬ್ಲೌಸ್ ಸ್ಟಿಚಿಂಗ್ ಕೂಡ ಹೋಗಿ ಕೊಡಬೇಕು. ಸೊ ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ಏನು ಹೇಳ್ತಾರೆ ಅಂತ. ಈಗ ಸಂಡೇ ಆಲ್ರೆಡಿ ಇನ್ನೇನು ಹಬ್ಬ ಹತ್ರ ಬಂದೇ ಬಿಡ್ತು.
ಆಮೇಲೆ ಹೊಳ್ಕೊಡ್ತಾರೆ, ಏನಿಲ್ಲ, ನೋಡಬೇಕು. ಇವತ್ತು ಕೊಡೋಣ ಅವತ್ತು ಕೊಡೋಣ ಅಂತ ಹೇಳಿ ಲಾಸ್ಟ್ ವೀಕಿಂದ ಬ್ಲೌಸ್ ಸ್ಟಿಚಿಂಗ್ಗೆ ಕೊಡೋಕ್ಕಾಗಿಲ್ಲ. ಸೊ ಇವಾಗ ನಾನು ಕಾಫಿ ಕುಟ್ಕೊಂಡು ನೋಡೋಣ, ಆದರೆ ಬ್ಲೌಸೆಲ್ಲ ಸ್ಟಿಚಿಂಗ್ ಕೊಟ್ಬಿಟ್ಟು ಅಮ್ಮನ ಮನೆಗೆ ಹೋಗ್ಬಿಟ್ಟು ಈವ್ನಿಂಗ್ ಬರ್ತೀನಿ ಇಲ್ಲಿಗೆ. ಸೊ ಬನ್ನಿ, ಹೀಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈವ್ನಿಂಗ್ ತನಕ. ಸಾಕು ಬಿಡು ಪಪ್ಪು, ಇಲ್ಲಿ ಬಾಯ್ ಹೇಳ್ಬಿಡು, ಆಮೇಲೆ ಸಿಗ್ತೀನಿ ಅಂತ ಬಾಯ್ ಹೇಳ್ಬಿಡು. ಕಾಣ್ತಾ ಇಲ್ಲ ನೀನಲ್ಲಿ ಸೈಡಲ್ಲಿ ಗುರಾಯಿಸಿದ್ರೆ. ಫ್ರೆಂಡ್ಸ್, ಈಗ ಅಮ್ಮನ ಮನೆಗೆ ಬಂದು ಇವಾಗ ಮಧ್ಯಾಹ್ನ ಟೈಮ್ ಬಂದು 1:30 ಆಗಿದೆ. ಸೊ ಇವಾಗ ಊಟ ಮಾಡ್ತಾಯಿದ್ವಿ. ನನ್ನ ಹಸ್ಬೆಂಡ್ ಕೂಡ ಬಂದಿದ್ದಾರೆ. ಸೊ ಅವರಿಲ್ಲೇ ಊಟ ಮಾಡ್ತಾಯಿದ್ದಾರೆ. ನಾನು ಬೆಳಿಗ್ಗೆ ಕಷ್ಟಪಟ್ಟು ಹುಷಾರಿಲ್ಲ ಅಂತ ಹೇಳಿದ್ರು ಕೂಡ ಎದ್ದು ತಿಂಡಿ ಎಲ್ಲ ಮಾಡಿ ಇಟ್ಬಿಟ್ಟು ಬಂದರೆ ಜಾಸ್ತಿನೇ. ಸೊ ನೋಡಿ, ನಾನು ಒಬ್ಬಳೇ ತಿಂದ್ಬಿಟ್ಟು ಬಂದಿದ್ದು. ನಾನು ಬರುವಾಗ ಇನ್ನೂ ಯಾರೂ ತಿಂಡಿ ತಿಂದಿರಲಿಲ್ಲ. ಇವರು ಇಲ್ಲಿ ನಾನ್ ವೆಜ್ ಮಾಡಿದ್ರಲ್ಲ ಇವತ್ತು. ಸೊ ಇಲ್ಲಿಗೆ ಬಂದಿದ್ದಾರೆ. ಸ್ವಲ್ಪ ಇಲ್ಲೇ ಊಟ ಮಾಡ್ತಾ ಇದ್ದಾರೆ. ಅದಕ್ಕೆ ಉಪ್ಪಿಟ್ಟು ತಿನ್ಬೇಕಿತ್ತಲ್ವಾ ಅಂತ ಹೇಳ್ತಾ ಇದ್ದೀನಿ. ನೋಡಿದ್ರೆ ಇಲ್ಲಿಗೆ ಬಂದವ್ರೆ ನೋಡಿ. ಅವ್ರಿಗೂ ಉಪ್ಪಿಟ್ಟು ಆಗಿ ಬರಲ್ಲ, ಬಟ್ ತಿಂತಾಯಿದ್ರು, ವಿಧಿ ಇಲ್ಲ ಅಂತ. ಬಟ್ ಇವಾಗ ನಾನ್ ವೆಜ್ ಅಂತ ಹೇಳಿದ್ರಲ್ವಾ, ಸೊ ಬೆಳಗ್ಗೆಯಿಂದ ಅವ್ರು ತಿಂಡಿನೂ ಕೂಡ ತಿಂದಿಲ್ಲ. ಇವಾಗ ಆಲ್ರೆಡಿ ಟೈಮ್ 1:30 ಆಯ್ತಾ ಚಿನ್ನ. ಸೊ 1:30 ಆಗಿದೆ. ಇವಾಗ ತಿಂಡಿಗೆ ಬಂದಿದ್ದಾರೆ. ಸೊ ಇಲ್ಲೇ ಈಗ ಇಬ್ಬರು ಕೂಡ ಜೊತೆಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ನಿಶು ಮಲಗಿದ್ದಾನೆ, ಚಿರು ಅಲ್ಲೇ ಆಟ ಆಡ್ತಾ ಇದ್ದಾನೆ ಅತ್ತೆ ಮನೇಲಿ. ಸೊ ನೋಡೋಣ. ನಾನು ಅದೇ ಬ್ಲೌಸ್ ಸ್ಟಿಚಿಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ನನಗೆ ಬ್ಲೌಸ್ ಪೀಸಸ್ ಸಿಗ್ತಾಯಿಲ್ಲ. ನಾನು ಎಣ್ಣೆ ಸಿಟಿಗೆ ಹೋಗಿದ್ದು ಬಂದು ಮರ್ತ್ಕೊಬಂದೆ. ಅಳು ಬರ್ತಿದೆ, ನನಗೆ ಅದೇ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ನೋಡೋಣ, ಈವ್ನಿಂಗ್ ಒಳಗಡೆ ಅದಕ್ಕೆ ಕರ್ಕೊಂಡು ಹೋದರೆ ಹಬ್ಬಕ್ಕೆ ಆಗೋತೀನಿ ಸೀರೆನಾ ಅಂತ ಹೇಳ್ತಾ ಇದ್ದೀನಿ. ಅವರು ತುಂಬ ಬ್ಯುಸಿ ಇದ್ದಾರಂತೆ, ನನಗೆ ಹೋಗೋದಕ್ಕೆ ಆಗ್ತಾಯಿಲ್ಲ. ಊಟ ಮಾಡಿಬಿಟ್ಟು ಚೆನ್ನಾಗಿದ್ದರೆ ಹೋಗ್ತೀನಿ. ಇವತ್ತು ತೊಗೊಂಡು ಬರ್ತೀನಿ. ಯಾರೆಲ್ಲಾದರೂ ಸಿಕ್ಕಿದ್ರೆ ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಅಂತ. ಇಲ್ವಾ ಸುಮ್ಮನೆ ಮಲ್ಕೊಬಿಡ್ತೀನಿ. ನೋಡೋಣ ಹೆಂಗೆ ಹೋಗುತ್ತೆ ಅಂತ ಇವತ್ತು ಸಂಜೆ ತನಕ ನನ್ನ ಸಿಚುವೇಶನ್. ಅಲ್ವಾ ಚಿನ್ನ? ಏನು ಪ್ರಾಬ್ಲಮ್? ಯಾರು ಏನು ಅನ್ಕೋತಾರೆ? ಹಾಂ, ಏನು ಹೇಳಿ? ಐ ಮೀನ್ ನಾನ್ ವೆಜ್ ತಿನ್ನೋಕ್ಕೆ ಕೈಕೊಂಡು ಕೂತಾರೆ, ತಿಂಡಿ ತಿಂದಿಲ್ಲ ಅನ್ಕೋತಾರೆ ಅಂತ. ಅವ್ರ ಪಾಪ ಕೆಲಸ ಮುಗಿಸ್ಕೊಂಡು ಇವಾಗ ಬಂದಿರೋದು. ಯಾರು ಕರೋಂಗ ಯಾಕೆ ಹಂಗೆ ಅನ್ಕೋತಾರೆ? ಆಫ್ ಮಾಡಬೇಕಾ? ವಿಡಿಯೋ ಆಫ್ ಮಾಡುವಂಥವ್ರೆ. ಸೊ ಸರಿ ಬನ್ನಿ, ಹಾಗೆ ನೆಕ್ಸ್ಟ್ ಸಿಗ್ತೀನಿ ನಾನು ನಿಮಗೆ ಲಂಚ್ ಎಲ್ಲ ಮುಗಿಸ್ಕೊಂಡು. ಸೊ ಫ್ರೆಂಡ್ಸ್, ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಕೂಡ ಮಾಡಿದೆ. ಸೊ ನನ್ನ ಹಸ್ಬೆಂಡು ಕೂಡ ಬ್ಯುಸಿ ಅಂತ ಹೇಳಿದ್ರು, ಬ್ಲೌಸ್ ಪೀಸ್ ತೊಗೊಂಡು ಬರೋದಕ್ಕೆ ಹೋಗಬೇಕು ಅಂತ ನಾನು ಹೇಳಿದ್ನಲ್ಲ, ಅದಕ್ಕೇ. ಸೊ ನನ್ನ ತಂಗಿನೂ ಕೂಡ ಊರಿಗೆ ಹೊಂಟೋದ್ಲು, ಅವಳ ಜೊತೆನಾದರೂ ಹೋಗೋಣ ಅಂತ ಅಂದ್ಕೊಂಡೆ. ಸೊ ನಾನು ಒಬ್ಬಳೇ, ಅದು ಈವ್ನಿಂಗ್ ಬೇರೆ ಆಗಿತ್ತಲ್ವ. ಸೊ ನಾನು ರೆಸ್ಟ್ ಮಾಡಿ ಮಲಗಿಬಿಟ್ಟಿದ್ದೆ. ಅದಕ್ಕೇ ಇನ್ನು ಸಿಟಿಗೆ ಹೋಗೋದು ಇಷ್ಟೊತ್ತಲ್ಲೂ ಬೇಡ ಅಂತ ಹೇಳ್ಬಿಟ್ಟು, ನಾನು ಒಬ್ಬಳೇ ಬೇರೆ ಅಲ್ವಾ, ಸೊ ಹೋಗೋದಿಲ್ಲ. ಸೊ ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಅಂಥೇಳಿ ಹೋಗಿ ಎಲ್ಲ ಅಂಗಡಿಗಳನ್ನೂ ಶಾಪ್ನೂ ಬಿಡದಂತೆ ಹುಡಿಕೊಂಡು ಬಂದೆ. ಏನಕ್ಕೆ ಅಂತ ಗೊತ್ತಿಲ್ಲ, ನಿನ್ನೆ ತಾನೇ ಸಿಟಿಗೆ ಹೋಗಿದ್ದೀನಿ. ಬಟ್ ಆದ್ರೂ ಕೂಡ ಅದು ಏನಕ್ಕೆ ಬ್ಲ್ಯಾಂಕ್ ಆದ್ನು, ನಾನು ಯಾವುದು ಹೊಲಿಸ್ಕೊಳ್ಳಿ ಯಾವ್ದು ಬಿಡಲಿ ಅನ್ನೋ ಇದರಲ್ಲೇ ಬ್ಲ್ಯಾಂಕ್ ಆಗಿಬಿಟ್ಟೆ. ಬಟ್ ಫಸ್ಟಿಂದ ಇದೇ ಪ್ಲ್ಯಾನ್ ಇತ್ತಾ. ಸೊ ಹುಷಾರಿರಲಿಲ್ವ, ನಿನ್ನೆ ಸಿಟಿಗೆ ಹೋದಾಗಲೂ ಕೂಡ ಅಷ್ಟೊಂದು ಐಡಿಯಾ ಓಡಲಿಲ್ಲ. ಆಮೇಲೆ ನೆನಪಾಯಿತು ಬರ್ತಾ, ಅಯ್ಯೋ ಅಲ್ಲೇ ಸಿಗುತ್ತಲ್ವಾ ಅಂತ ಅಂದ್ಕೊಂಡ್ರೆ ಎಲ್ಲ ವೆಲ್ವೆಟ್ ಸಿಗುತ್ತೆ. ಬಟ್ ಎಲ್ಲ ಬುಟ್ಟ ಇರೋದು ಬಂದಿದೆ. ಪ್ಲೇನ್ ವೆಲ್ವೆಟ್ ಬೇಕಿತ್ತು ನನಗೆ. ನೋಡ್ತಾ ಇರ್ಬೋದು ನೀವು, ನೇವಿ ಬ್ಲೂ ಕಲರ್ ಇದು. ಬಟ್ ಅವ್ರ ಹತ್ರ ಪ್ಲೇನ್ ಇಲ್ಲೆಲ್ಲೂ ಇಲ್ಲ, ಎಲ್ಲ ಬುಟ್ಟ ಬಂದಿರೋದೇನೆ. ಸೊ ಸ್ವಲ್ಪ ದೂರ ಹೋಗಿ ಹುಡಿಕೊಂಡು ಬಂದೆ. ನನಗೆ ಏನು ಇಷ್ಟ ಆಗಿದೆ, ನಾನು ಏನು ಹಾಕೋಬೇಕು ಅನ್ಕೋತೀನಿ ಅದು ಪರ್ಫೆಕ್ಟಾಗಿ ನನಗೆ. ಅದ್ರೊಳಂತೂ ನಾನು ಈ ಸ್ಯಾರಿ ಬ್ಲೌಸ್ ವಿಷಯದಲ್ಲಂತೂ ಕಾಂಪ್ರೋ ಆಗೋದೇ ಇಲ್ಲ ಯಾವಾಗಲೇ ಆದ್ರೂ ಅಷ್ಟೇ. ಸೊ ಅದಕ್ಕೋಸ್ಕರ ಫೈನಲಿ ಹುಡ್ಕೊಂಡು ಬಂದು, ಇದು ಈ ಶಾಪ್ ಬಂದಿರೋ ಹೇಳಬೇಕಂದ್ರೆ ವರ್ಕಿಗೆ ನಾನು ಬಂದು ಕೊಟ್ಟಿರೋದು ನಮ್ಮೂರಲ್ಲೇ, ನಮ್ಮ ಮನೆ ಹತ್ರ ಅಂತಲೇ ಹೇಳ್ಬೋದು. ಸೊ ಫಸ್ಟು ಕೂಡ ಒಂದು ಸಿಂಪಲ್ ಸ್ಯಾರಿ ಕೊಟ್ಟಿದ್ದೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು, ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಸೊ ಇವಾಗಲೂ ಕೂಡ ಇಲ್ಲಿಗೆ ಬಂದು ಕೊಟ್ಟೆ. ಸೊ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ನೋಡೋಣ, ಪಾಪ ಟ್ಯೂಸ್ಡೇನೇ ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಯಾವತ್ತು ಕೊಡ್ತಾರೋ ಏನೋ, ಅಪ್ಕಮಿಂಗ್ ಡೇಸಲ್ಲಿ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ, ಯಾವತ್ತು ಕೊಟ್ಟರು, ಏನಾಯಿತು, ಹೆಂಗೆ ಮಾಡಿದ್ರು ವರ್ಕ್ ಎಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ವ್ಲಾಗ್ ಹಬ್ಬ ದಿನವೇ ಬರೋದ್ರಿಂದ ನೀವು ನಾನು ಯಾವ ಸ್ಯಾರಿಗೆ ಈ ರೀತಿ ವರ್ಕ್ ಮಾಡಿಸ್ತಾಯಿದ್ದೀನಿ, ಏನು ವರ್ಕ್ ಮಾಡಿಸ್ತಾಯಿದ್ದೀನಿ ಅಂತ ಗೊತ್ತಾಗಬೇಕು ಅನ್ನೋ ಕ್ಯೂರಿಯಾಸಿಟಿ ಇದ್ದರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ಪ್ಲೀಸ್ ಹೋಗಿ ಚೆಕ್ ಮಾಡಿ. ನಾನು ಇನ್ಸ್ಟಾ ಸ್ಟೋರಿಗೆ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಫೇಸ್ಬುಕ್ ಸ್ಟೋರಿಗೆಲ್ಲ ಹಬ್ಬದ್ದು ಫೋಟೋಸ್ ಎಲ್ಲ. ಸೊ ನಿಮಗೆ ಗೊತ್ತಾಗುತ್ತೆ. ಸೊ ಈಗ ಫೈನಲ್ ಎಲ್ಲ ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ರು ಟ್ಯೂಸ್ಡೇ. ಸೊ ವರ್ಕ್ ಹೇಗೆ ಬರುತ್ತೆ ನೋಡೋಣ. ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲೇ ಕೊಡ್ತಾ ಇದ್ದೀನಿ. ಸೊ ಇಷ್ಟ ಆಗಿತ್ತು ನಾನು ಇವತ್ತಿನ ಸಂಡೇ ವ್ಲಾಗ್ ಅಂತ ಹೇಳ್ಬೋದು. ಸೊ ನಿಮಗೂ ಕೂಡ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ, ಸಿಂಪಲ್ ವ್ಲಾಗ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.